ಕಮಿಟಿ ಮೀಟಿಂಗ್ ಮುಗಿದ ಬಳಿಕ ಎಚ್.ಡಿ. ಕುಮಾರಸ್ವಾಮಿ ಅವರು ಮೈತ್ರಿ ವಿಚಾರವನ್ನು ಉಲ್ಲೇಖಿಸಿ ಮಾತನಾಡ್ತಾ ಇದ್ದಾರೆ. ಮಂಡ್ಯ ಅಭ್ಯರ್ಥಿಯ ವಿಚಾರಕ್ಕೆ ಏನಾದರೂ ಘೋಷಣೆ ಮಾಡ್ತಾರಾ ಅನ್ನುವಂತಹ ಕುತೂಹಲ ಕೂಡ ಜಾಸ್ತಿ ಆಗ್ತಾ ಇದೆ. ಒಂದು ಕೋರ್ ಕಮಿಟಿ ಸಭೆಯನ್ನು ಜಿ ಟಿ ದೇವೇಗೌಡರು ಸಾರಾಮೇಶ್ ಅವರ ನೇತೃತ್ವದಲ್ಲಿ ಕರ್ಕೊಂಡಿದ್ದಾರೆ. ಮತ್ತು ನಾನು ಹೋಗ್ತಾ ಇದ್ದೇನೆ, ಭಾಗವಹಿಸ್ತಾ ಇದ್ದೇನೆ. ಬಿಜೆಪಿ ನಾಯಕರುಗಳು ಬರ್ತದೆ. ಎರಡೂ ಪಕ್ಷಗಳ ಕೋಆರ್ಡಿನೇಷನ್ ಕಮಿಟಿ ಪ್ಲಸ್ ಒಂದು ಕಾರ್ಯಕರ್ತರ ಸಭೆಯನ್ನು ನಾಳೆ ದಿನ ಚಾಮರಾಜನಗರ ಕ್ಷೇತ್ರ ಮತ್ತು ಮೈಸೂರಿನ ಲೋಕಸಭಾ ಕ್ಷೇತ್ರದ ಜಂಟಿ ಪ್ರಚಾರ ಸಭೆ ನಾಳೆ ದಿನ ಸಾಯಂಕಾಲ 4 ಗಂಟೆಗೆ ಮೈಸೂರು ನಗರದಲ್ಲಿದೆ. ಕೊಪ್ಪಳದ್ದು ನಾಳೆ ಕರೆದಿದ್ದಾರೆ. ತುಮಕೂರಿನಲ್ಲೂ ಈಗಾಗಲೇ ನಾಳೆ ಸಭೆ ಕರೆದಿದ್ದಾರೆ. ಎಲ್ಲ ಕಡೆಗೂ ಈಗಾಗಲೇ ಡೈರೆಕ್ಷನ್ ಕೊಟ್ಟಿದ್ದೇವೆ. ಇವತ್ತು ಪ್ರಮುಖವಾಗಿ ಕುಣಿಗಲ್ನಲ್ಲೂ ಜಾಯಿಂಟ್ ಸಭೆ ಇದೆ. ಎಲ್ಲ ಕಡೆ ಒಂದು ಸುಗಮವಾಗಿ ಎರಡೂ ಪಕ್ಷಗಳ ಕಾರ್ಯಕರ್ತರುಗಳು ನಾಯಕರು ಒಂದಾಗಿ ಚುನಾವಣಾ ಪ್ರಕ್ರಿಯೆಗಳು ನಡೆಯತಕ್ಕಂಥದ್ದಕ್ಕೆ ಇವತ್ತು ಪ್ರಮುಖವಾಗಿ ನಿರ್ಧಾರಗಳೇನಾಗಿದೆ, ಎಲ್ಲ ಘಟಕಗಳಿಗೆ ಇವತ್ತು ಸೂಚನೆ ಹೋಗ್ತಾ ಇದೆ. ನಿನ್ನೆ ದಿನ ಒಂದು ಸೂಚನೆಯನ್ನು ಕಳಿಸಿದ್ದೇವೆ. ಅದರ ಮುಂದುವರೆದ ಭಾಗವಾಗಿ ಎಲ್ಲರಿಗೂ ಒಂದು ಸೂಚನೆ ಕಳಿಸ್ತಾ ಇದ್ದೇವೆ. ಇನ್ನು ಇಲ್ಲ ಗೊತ್ತಾಯಿತು. ಅದು ನಮ್ಮ ನಾಟಕರದೆಲ್ಲ ಟಿ ವಿಲಿ ನೋಡಿದೆ ನಾನು ಮೊನ್ನೆ. 10 ದಿನದಿಂದ ಉಪವಾಸ ಮಾಡ್ತಾ ಇರ್ತಕ್ಕಂಥದ್ದು ಭೀಮಾ ನದಿ ನೀರು ತರಿಸ್ಬೇಕು ಅಂತ ಹೇಳಿ. ಇದು ಕಾಂಗ್ರೆಸ್ ಸರ್ಕಾರಕ್ಕೆ ಅದು ಯಾವುದು ಚಿಂತನೆ ಇಲ್ಲ. ಮತ್ತು ಪ್ರಮುಖವಾಗಿ ಇನ್ನೊಂದು, ಸಾಮಾಜಿಕ ತಾಣದಲ್ಲಿ ಯಾವುದೇ ರೀತಿಯ ಕೀಳು ಅಭಿರುಚಿಯ ವಿಷಯಗಳಿಗೆ ಆದ್ಯತೆಯನ್ನು ಕೊಡಬೇಡಿ ಅಂತಕ್ಕಂಥದ್ದು ಸಹ ಎಲ್ಲರಿಗೂ ಸೂಚನೆ ಕೊಡ್ತಾ ಇದ್ದೇವೆ. ವಿವಾದಾತ್ಮಕವಾದಂಥ ಒಂದು ಸಾಮಾಜಿಕ ತಾಣದಲ್ಲಿ ಪೋಸ್ಟ್ ಮಾಡ್ತಕ್ಕಂಥದ್ದು ಇದು ಯಾವುದನ್ನು ಮಾಡಬಾರ್ದು ಅಂತಕ್ಕಂಥದ್ದನ್ನು ಪ್ರಮುಖವಾಗಿ ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳಿಗೂ ಆ ಒಂದು ಸಂದೇಶವನ್ನು ಕಳಿಸ್ತಾ ಇದ್ದೇವೆ. ಅದು ಸಹ ಇವತ್ತಿನ ಸಭೆಯಲ್ಲಿ ತೀರ್ಮಾನ ಆಗಿದೆ. ಇನ್ನು 3 ಜನ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂಥ ವಿಚಾರ, ನಾನು ಈಗ ಮಧ್ಯಾಹ್ನ ಇನ್ನೊಂದು ಅರ್ಧ ಗಂಟೆಗೆ ನಮ್ಮ ಕೋಲಾರದ ವಿಷಯದಲ್ಲಿ ಮುಖಂಡರುಗಳ ಸಭೆ ಕರೆದಿದ್ದೇನೆ. ಈಗ ಇನ್ನೊಂದು 15-20 ನಿಮಿಷದಲ್ಲಿ ಸಭೆಯನ್ನು ಪ್ರಾರಂಭ ಆದರೆ ಕೋಲಾರದಲ್ಲಿ ಈಗಾಗಲೇ ನಾವು ಮೊದಲನೇ ಒಂದು ಶಾರ್ಟ್ ಲಿಸ್ಟು 3 ಜನರ ಹೆಸರುಗಳನ್ನು ಶಾರ್ಟ್ ಲಿಸ್ಟ್ ಮಾಡಿದ್ವಿ. ಅದರಲ್ಲಿ ನಮ್ಮ ಈಗಿನ ಹಾಲಿ MLA ಏನಿದ್ದಾರೆ ನಮ್ಮ ಸಮೃದ್ಧಿ ಮಂಜುನಾಥ್ ಅವರು ಮತ್ತು ನಮ್ಮ ಬಂಗಾರಪೇಟೆಯ 2 ಬಾರಿ ಕಡಿಮೆ ಅಂತರದಲ್ಲಿ ಚುನಾವಣೆಯಲ್ಲಿ ಪರಾಜಿತರಾದಂಥ ಮಲ್ಲೇಶ್ ಬಾಬು ಅವರು ಮತ್ತು ನಮ್ಮ ದೇವನಹಳ್ಳಿಯ ಶಾಸಕರು ಮಾಜಿ ಶಾಸಕರು ನಾರಾಯಣಸ್ವಾಮಿ ಅವರು, ನಿಸರ್ಗ ನಾರಾಯಣಸ್ವಾಮಿ ಅವರು, ಇವರು 3 ಜನದ ಹೆಸರನ್ನ ಶಾರ್ಟ್ ಲಿಸ್ಟ್ ಮಾಡಿದ್ದೇವೆ. ಈಗಾಗಲೇ ಹಲವಾರು ಸಭೆಗಳನ್ನು ಮಾಡಿ ಎಲ್ಲರ ಅಭಿಪ್ರಾಯ ಪಡೆದಿದ್ದೇವೆ. ಇತ್ತೀಚೆಗೆ ಕೋಲಾರದ ಒಂದು ಸ್ಪರ್ಧೆಗೆ ನಮ್ಮ ಒಂದು ಪಕ್ಷಕ್ಕೆ ಏನು ದೆಹಲಿ ಹೈಕಮಾಂಡು ಬಿಟ್ಕೊಟ್ಟಿದ್ದಾರೆ BJP ನಾಯಕರು. ಇತ್ತೀಚೆಗೆ ಇನ್ನೂ 3-4 ಜನ ಅಭ್ಯರ್ಥಿಗಳಾಗಬೇಕು ಅಂತ ಬಂದಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಇವತ್ತು ಹಾಲಿ ನಮ್ಮ ಲೋಕಸಭಾ ಸದಸ್ಯರು ಮುನಿಸ್ವಾಮಿಯವರು ಬಂದು ಅವರ ಸ್ನೇಹಿತರುಗಳೆಲ್ಲ ಬಂದು ಸುದೀರ್ಘವಾಗಿ ಅವರು ಸಹ ಚರ್ಚೆ ಮಾಡಿದ್ದಾರೆ. ನಾನು ಅವ್ರಿಗೆ ಹೇಳಿದ್ದೇನೆ, ನಮ್ಮ ಪಕ್ಷದ ಮುಖಂಡರುಗಳ ಜೊತೆ ನಾವು ಚರ್ಚೆ ಮಾಡ್ತೀನಿ, ಆಪ್ಷನ್ ಇಟ್ಕೊಂಡಿದ್ದೇವೆ. ಇವತ್ತು ನಮ್ಮ ಪಕ್ಷದ ತೀರ್ಮಾನಗಳೇನಿದೆ ನಿಮ್ಮ ಗಮನಕ್ಕೆ ತರ್ತೇವೆ, ನಾವು ಒಟ್ಟಾಗಿ ಕೆಲಸ ಮಾಡೋಣ ಅಂತಕ್ಕಂಥ ಹೇಳಿದ್ದೇನೆ. ಅವರು ಸಹ ಹೇಳಿದ್ದಾರೆ. ನಮಗೆ ಇವತ್ತು ಮುಖ್ಯ ಕೋಲಾರದ ಲೋಕಸಭಾ ಕ್ಷೇತ್ರ ಗೆಲ್ಲಬೇಕಾಗಿದೆ. ಇವತ್ತು ನನಗೆ ನೀವು ಕನ್ಸಿಡರ್ ಮಾಡಿದ್ರೂ ಸಂತೋಷ, ಇಲ್ಲ ನಿಮ್ಮಲ್ಲೇ ಯಾರಾದರೂ ಅಭ್ಯರ್ಥಿನ ತೀರ್ಮಾನ ತೆಗೆದುಕೊಂಡ್ರು ನಾವೆಲ್ಲ ಒಗ್ಗಟ್ಟಾಗಿ ಕೆಲಸವನ್ನು ಮಾಡೋಣ ಅಂತೇಳಿ ಮುನ್ಸ್ವಾಮಿಯವರು ಇವತ್ತು ಬಂದು ಚರ್ಚೆ ಮಾಡೋಗಿದ್ದಾರೆ. ಅದರಿಂದ ಕೋಲಾರದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿಲ್ಲ. ನಿಮಗೆ ಸಂಜೆ ಒಳಗೆ ಇವತ್ತು ಕೋಲಾರದ ಒಂದು ಅಭ್ಯರ್ಥಿಯ ವಿಷಯದಲ್ಲೂ ನಿಮ್ಮ ಮುಂದೆ ಹೆಸರನ್ನ ಪ್ರಕಟ ಮಾಡ್ತೀವಿ. ಹಾಸನದಲ್ಲಿ ಈಗಾಗಲೇ ದೇವೇಗೌಡರ ತೀರ್ಮಾನ ತೆಗೆದುಕೊಂಡ್ಬಿಟ್ಟಿದ್ದಾರೆ ರಾಷ್ಟ್ರೀಯ ಅಧ್ಯಕ್ಷರು, ಅಲ್ಲಿ ಯಾವುದೂ ಬದಲಾವಣೆಗಳಿಲ್ಲ. ಇನ್ನು ಉಳಿದಿರ್ತಕ್ಕಂಥದ್ದು ಮಂಡ್ಯ. ಬಹುಶಃ ಈಗಾಗಲೇ ನಿಮಗೆಲ್ಲರಿಗೂ ಮಂಡ್ಯ ವಿಷಯದಲ್ಲಿ ನನಗಿಂತ ಹೆಚ್ಚಾಗಿ ನಿಮಗೆ ಮೊದಲೇ ಮಾಹಿತಿಗಳು ಬಂದುಬಿಟ್ಟಿದೆ. ಮಂಡ್ಯ ವಿಷಯದಲ್ಲಿ ನಾನು ಒಂದು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಏನಿದೆ, ವಿಶೇಷವಾಗಿ ನಮ್ಮ ರಾಮನಗರ ಜಿಲ್ಲೆ, ನನಗೆ ರಾಜಕೀಯವಾಗಿ ಜನ್ಮ ಕೊಟ್ಟಂಥ ಜಿಲ್ಲೆ ಅದು. ನಾನು ಹುಟ್ಟಿದ್ದು ಹಾಸನ ಜಿಲ್ಲೆಯಲ್ಲಾದರೂ ನನಗೆ ರಾಜಕೀಯವಾಗಿ ಶಕ್ತಿಯನ್ನು ಕೊಟ್ಟಂಥವರು, ಜನ್ಮ ಕೊಟ್ಟಂಥವರು ರಾಮನಗರ ಜಿಲ್ಲೆಯ ಜನತೆ. ಇದಕ್ಕೆ ಅಪ್ರಚಾರ ಮಾಡ್ತಾರೆ ಗೊತ್ತಿದೆ ನನಗೆ. ಅಪ್ರಚಾರಗಳು ಪ್ರಾರಂಭವೂ ಮಾಡ್ಕೊಂಡಿದ್ದಾರೆ. ಕಳೆದ ಚುನಾವಣೆ ಸಂದರ್ಭದಲ್ಲೇ ಕಾಂಗ್ರೆಸ್ ನಾಯಕರುಗಳು ಕುಮಾರಸ್ವಾಮಿ ಅವರನ್ನ
ರಾಮನಗರ ಜಿಲ್ಲೆಯಿಂದ ಓಡಿಸ್ಬಿಡ್ತೀವಿ ಅಂತ ಹೇಳಿ ಚರ್ಚೆ ಮಾಡಿದ್ದು ನಾನು ನೋಡಿದ್ದೇನೆ. ನನ್ನನ್ನು ಅಷ್ಟು ಸುಲಭವಾಗಿ ರಾಮನಗರ ಜಿಲ್ಲೆಯಿಂದ ಇವರು ಯಾರ ಕೈಲಿ ಇನ್ನೂ 10 ಜನ ಎತ್ತು ಬಂದರೂ ರಾಮನಗರ ಜಿಲ್ಲೆಯಿಂದ ಹೊರಗೆ ಕಳ್ಸೋಕ್ಕೆ ಸಾಧ್ಯ ಇಲ್ಲ. ಯಾರು ಅವ್ರ ಬಗ್ಗೆ ಸಣ್ಣದಾಗಿ ಮಾತನಾಡ್ತಾರೆ. ಪಾಪ ನೆನ್ನೆ ನಮ್ಮ ಹಳೆ ಸ್ನೇಹಿತರು ಹೇಳಿದ್ದಾರೆ ಮಂಡ್ಯದಲ್ಲೂ ಕರ್ಮಭೂಮಿ ಅಂತ ಹೇಳ್ತಾ ಇದ್ರು ರಾಮನಗರ ಜಿಲ್ಲೆ. ಈಗ ರಾಮನಗರ ಜಿಲ್ಲೆ ಬಿಟ್ಟು ಮಂಡ್ಯಕ್ಕೆ ಬರಲಿಕ್ಕೆ ಹೊರಟಿದ್ದಾರೆ ಅಂತೇಳಿ. ಪಾಪ ನನ್ನ ಸ್ನೇಹಿತರ ಕಳಕಳಿಗೆ, ಹಳೆ ಸ್ನೇಹಿತರ ಕಳಕಳಿಗೆ ಅಭಿನಂದಿಸ್ತೀನಿ. ಅವರಿಗೆ ನನ್ನ ಬಗ್ಗೆ ಇಟ್ಟಿರ್ತಕ್ಕಂಥ ಕಳಕಳಿಗೆ ಭಾಳ ಮುತುವರ್ಜಿಯಲ್ಲಿ ಹೇಳಿದ್ದಾರೆ ಇಲ್ಲಿ ಯಾಕೆ ಬರ್ತಾರೆ ಅಂತ ಹೇಳಿ. ಇವತ್ತು ಮಂಡ್ಯ ಜಿಲ್ಲೆಯ ಜನತೆಯನ್ನು ಬಯಸಿದ್ದಾರೆ. ನಾನು ರಾಜಕೀಯವಾಗಿ ಜನ್ಮವನ್ನು ಕೊಟ್ಟಂಥದ್ದು ರಾಮನಗರ ಜಿಲ್ಲೆ ಅನ್ನೋದು ನಾನು ಈ ಭೂಮಿಗೆ ಹೋಗೋವರೆಗೂ ಅದು ನನ್ನ ಹೃದಯದಲ್ಲಿ ಇರುತ್ತೆ. ಅದನ್ನು ನಾನು ಮರೆಯಲಿಕ್ಕಾಗಲ್ಲ. ನಾನು 2018 ಚುನಾವಣೆ ನನ್ನ ಚನ್ನಪಟ್ಟಣ ತಾಲೂಕಿನ ಕಾರ್ಯಕರ್ತ ಬಂಧುಗಳ 17-20 ವರ್ಷದ ಅವರ ನೋವೇನಿತ್ತು, ಆ ನೋವಿಗೆ ತಲೆ ಕೊಟ್ಟೆಯಲ್ಲಿ ರಾಮನಗರದಲ್ಲೂ ಚುನಾವಣೆಗೆ ನಿಂತೆ, ಚನ್ನಪಟ್ಟಣದಲ್ಲೂ ಚುನಾವಣಾ ಅಭ್ಯರ್ಥಿ ಆದೆ. ಬಹುಶಃ ಯಾವುದೇ ಒಬ್ಬ ರಾಜಕಾರಣಿ ಕಾರ್ಯಕರ್ತರಿಗೋಸ್ಕರವಾಗಿ ಅಕ್ಕಪಕ್ಕದ 2 ವಿಧಾನಸಭಾ ಕ್ಷೇತ್ರಗಳಲ್ಲಿ ನಿಲ್ತಕ್ಕಂಥ ಎದೆಗಾರಿಕೆ ಯಾರು ತೋರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅವತ್ತು ನನ್ನ ಕಾರ್ಯಕರ್ತರ ಒಂದು ಬದುಕುಗೋಸ್ಕರವಾಗಿ ನನ್ನ ಕಾರ್ಯಕರ್ತರು 20 ವರ್ಷ ಯಾವುದು ನೋವು ಪಟ್ಟಿದ್ರು, ಅವ್ರಿಗೋಸ್ಕರ ತಲೆ ಕೊಟ್ಟೆಯಲ್ಲಿ ಚನ್ನಪಟ್ಟಣದಲ್ಲೂ 2 ಕಡೆ ಅರ್ಜಿ ಹಾಕಿದೆ. 2 ಕಡೆನೂ ನಾನು ಚುನಾವಣೆಗೆ ಮತ ಕೇಳಲಿಕ್ಕೆ ಹೋಗದೇ ಇದ್ದರು ಆ 2 ಕ್ಷೇತ್ರದ ಜನತೆ ಮತ ಕೊಟ್ಟಂಥದ್ದನ್ನು ನಾನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ಭಾಳ ಸ್ಪಷ್ಟವಾಗಿ ಹೇಳ್ತೇನೆ. ನಿನ್ನೆ ನಾನು ಚನ್ನಪಟ್ಟಣದ ಪ್ರಮುಖ ನಾಯಕರುಗಳ ಸಭೆ ಒಂದು ಮಾಡಿದ್ದೇನೆ. ಸ್ವಲ್ಪ ಅವರಲ್ಲಿ ನೋವಿದೆ, ನಾನು ಒಪ್ಕೋತೀನಿ. ಇಲ್ಲ, ನಮ್ಮನ್ನು ಬಿಟ್ಟು ಹೋಗೋದೇ ಬೇಡ, ಇವತ್ತಿಲ್ಲೇ ಇರಬೇಕು ಅಂತಕ್ಕಂಥದ್ದು ಅವರ ಬಯಕೆ ಇದೆ. ನಾನು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿದ್ದೇನೆ ಯಾವ ಕಾರಣಕ್ಕೋಸ್ಕರವಾಗಿ ನಾನು ಅನಿವಾರ್ಯವಾಗಿ ತೀರ್ಮಾನವನ್ನು ಮಾಡಲೇಬೇಕಾಗಿದೆ. ನಾನು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿದ್ದೇನೆ ನಿನ್ನೆ. ಅದರಲ್ಲಿ ಕೆಲವರಲ್ಲಿ ನನ್ನ ಒಂದು ವಿವರಣೆ ಕೊಟ್ಟ ನಂತರ ಸಹಮತವನ್ನು ಕೊಟ್ಟಿದ್ದಾರೆ, ಸ್ವಲ್ಪ ಅಸಮಾಧಾನವನ್ನು ಹೇಳಿದ್ದಾರೆ. ಆದರೆ ಇವತ್ತು ಮಂಡ್ಯ ರಾಜಕಾರಣದಲ್ಲಿ ನಾನು ಮುಖ್ಯಮಂತ್ರಿ ಆಗಬೇಕು ಅನ್ನೋದಕ್ಕೆ 7ಕ್ಕೆ 7 ಸ್ಥಾನಗಳನ್ನು ಕೊಟ್ಟಂಥ ಪುಣ್ಯಾತ್ಮರು ಮಂಡ್ಯ ಜಿಲ್ಲೆಯ ಜನತೆ. ಅವ್ರನ್ನೂ ನಾನು ಮರೆಯಾಗಿಲ್ಲ. ಜನ್ಮ ಕೊಟ್ಟಿದ್ದು ರಾಮನಗರ, ಜನ್ಮ ಕೊಟ್ಟಿದ್ದು ನಾನು ಹುಟ್ಟಿದ್ದು ಹಾಸನ, ರಾಜಕೀಯ ಜನ್ಮ ಸಿಕ್ಕಿದ್ದು ರಾಮನಗರ, ರಾಜಕೀಯವಾಗಿ ಶಕ್ತಿ ಕೊಟ್ಟಿದ್ದು ಮಂಡ್ಯ ಮತ್ತು ಮೈಸೂರು. ಸ್ವಲ್ಪ ನನ್ನ ಆತ್ಮೀಯತೆ ಇರತಕ್ಕಂಥದ್ದು. ಇಲ್ಲಿ ಚನ್ನಪಟ್ಟಣದ ಕಾರ್ಯಕರ್ತರು ನಾನು ಅದನ್ನು ಹೇಳಿದೆ. ಅವತ್ತು ನಿಮ್ಮ ನೋವಿಗೆ ಸ್ಪಂದಿಸಿದ್ದೇನೆ, ನಿಮಗೆ ಗೌರವ ತಂದು ಕೊಟ್ಟಿದ್ದೇನೆ, ತಲೆಬಾಗಿದ್ದೇನೆ. ದಯವಿಟ್ಟು ಅನ್ಯಥಾ ನನ್ನ ಬಗ್ಗೆ ಅನುಮಾನ ಪಡಬೇಡಿ. ನಿಮ್ಮನ್ನು ಎಂದೂ ಕೈ ಬಿಡೋ ಪ್ರಶ್ನೆ ಇಲ್ಲ. ಚನ್ನಪಟ್ಟಣ ಇವತ್ತು ನಾವೇನು ಗೆದ್ದಿದ್ದೀರಿ, ನಿಮ್ಮಿಂದ ನಿಮ್ಮ ಶ್ರಮದಲ್ಲಿ ಗೆದ್ದಿದ್ದೇವೆ. ಆ ಕ್ಷೇತ್ರ ಉಳಿಸ್ಕೊಳ್ಳತಕ್ಕಂಥದ್ದು ನನ್ನ ಜವಾಬ್ದಾರಿ ಅಂತಲೂ ಹೇಳಿದ್ದೇನೆ. ಅದರ ಜೊತೆಗೆ ಇವತ್ತು ಮಂಡ್ಯದ ವಿಷಯದಲ್ಲಿ ನಮ್ಮ ಪಕ್ಷದ ಭವಿಷ್ಯದ ಮುಂದಿನ ದಿನಗಳು ಇವತ್ತು ಇರತಕ್ಕಂಥದ್ದು. ನಮ್ಮ ಪಕ್ಷ ಇವತ್ತು ಮತ್ತೆ ಪುನಃ ಇವತ್ತೇ ನೆಲ ಕಚ್ಚಿದ್ದೇವೆ. ಇವತ್ತು ಮತ್ತೆ ನಾವು ಸ್ಫುಟದ ಹೇಳಬೇಕು ಅಂತಕ್ಕಂಥದ್ದು ಕಾರ್ಯಕರ್ತರ ಭಾವನೆಯನ್ನು ಕಾಣ್ತಾ ಇದ್ದೇನೆ. ಆ ಕಾರ್ಯಕರ್ತರ, ಮಂಡ್ಯ ಜಿಲ್ಲೆಯ ಕಾರ್ಯಕರ್ತರು, ಹೌದು 2018 ನಾನು ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ ಒಂದೊಂದು ಕ್ಷೇತ್ರದಲ್ಲಿ 50-55 ಸಾವಿರ ಬಹುಮತದಲ್ಲಿ ನಮ್ಮ ಅಭ್ಯರ್ಥಿಗಳನ್ನು ಗೆಲ್ಲಿಸ್ಕೊಟ್ರು. ತಪ್ಪುಗಳಾಗಿದ್ದೇವೆ, ತಪ್ಪುಗಳು ಮಾಡ್ಕೊಂಡಿದ್ದೇವೆ, ಲೋಪದೋಷಗಳಿದೆ. ಆದರೂ ಸಹ ಕಳೆದ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿಗಳು ಒಬ್ಬರೇ ಒಬ್ಬರು ಗೆದ್ದರು. KR ಪೇಟೆನಲ್ಲಿ 5 ಜನ ಸೋತಿರ್ಬೋದು. ಆದರೆ ನಮ್ಮ ಮತ್ತು ಕಾಂಗ್ರೆಸ್ನ ನಡುವೆ ಇರ್ತಕ್ಕಂಥ ಅಂತರ ಕೇವಲ 3,000 ಮತಗಳು. 3,000 ಮತಗಳಲ್ಲಿ ಈ 5 ಕ್ಷೇತ್ರಗಳಲ್ಲಿರ್ತಕ್ಕಂಥ 6 ಕ್ಷೇತ್ರದಲ್ಲಿರ್ತಕ್ಕಂಥ ಮತದ ಅಂತರ ಇರ್ತಕ್ಕಂಥದ್ದು. ಅದರಿಂದ ಆ ಕ್ಷೇತ್ರದಲ್ಲಿ ಜನತೆನೂ ಬಯಸ್ತಾ ಇದ್ದಾರೆ. ಇವತ್ತು ಜಿಲ್ಲೆಯ ಅಭಿವೃದ್ಧಿಗಳು ಕುಂಠಿತ ಆಗಿದೆ ಅಂತ ಹೇಳಿ ಪಾಪ ನನ್ನ ಸ್ನೇಹಿತರು ಹೇಳಿದ್ದಾರೆ. ಇವತ್ತು ನನ್ನನ್ನು ಮಂತ್ರಿ ಮಾಡಿರ್ತಕ್ಕಂಥದ್ದು, ಇಬ್ಬರನ್ನ ಎಂಥದ್ದು ನಿಗಮ ಮಂಡಳಿ ಅಧ್ಯಕ್ಷರು ಮಾಡಿರ್ತಕ್ಕಂಥದ್ದು ಇದು ಜಿಲ್ಲೆಯ ಅಭಿವೃದ್ಧಿಗೋಸ್ಕರವಾಗಿ ಅಂತೇಳಿ. ನಿಗಮ ಮಂಡಳಿ ಅಧ್ಯಕ್ಷರನ್ನು ಮಾಡೋದು ಜಿಲ್ಲೆ ಅಭಿವೃದ್ಧಿಗೆ ಮಾಡ್ತಾರೋ ಯಾತಿಗೆ ಮಾಡ್ತಾರೆ ಅನ್ನೋದು ಜನತೆಗೆ ಮತ್ತು ನಿಮಗೆ ಬಿಡ್ತೇನೆ. ಇವತ್ತು ನಾನು ಆ ವಿಷಯಗಳ ಬಗ್ಗೆ ಮುಂದೆ ಚರ್ಚೆ ಮಾಡ್ಕೊಳ್ಳೋಣ. ಆದರೆ ಇವತ್ತು ನನ್ನ ಪಕ್ಷದ ಭವಿಷ್ಯ, ನನ್ನ ಪಕ್ಷದ ಒಂದು ಪ್ರಮುಖವಾದಂಥ ಹೃದಯದ ಭಾಗ ಜನತಾದಳದ್ದು ಮಂಡ್ಯ ಜಿಲ್ಲೆ.
ಮಂಡ್ಯ ಜಿಲ್ಲೆಯ ಜನತೆ ಇವತ್ತೇನು ಬಯಸ್ತಾ ಇದ್ದಾರೆ, ನನಗೆ ಚುನಾವಣೆ ನಡೆಸ್ತಕ್ಕಂಥದ್ದು ಇಲ್ಲ ಟೂರಿಂಗ್ ಟಾಕೀಸ್ ಅಂತ ಹೇಳಿದ್ದಾರೆ. ಟೂರಿಂಗ್ ಟಾಕೀಸನ್ನು ಇವತ್ತೇನು ಚರ್ಚೆ ಮಾಡ್ತಾರೆ, ಅವತ್ತು ಹಿಂದಿನ ಕಾಲ ಟೂರಿಂಗ್ ಟಾಕೀಸ್ಗಳು ಜೀವನ ಹೆಂಗಿತ್ತು ಅನ್ನೋದು ಗೊತ್ತಿದೆ ನನಗೆ. ಇವತ್ತು ನನ್ನ ಪರಿಸ್ಥಿತಿನೂ ರಾಜಕೀಯವಾದಲ್ಲಿ ಅದೇ ಪರಿಸ್ಥಿತಿಯಲ್ಲಿದ್ದೇನೆ. ನನ್ನ ಪಕ್ಷ ಉಳಿಸ್ಕೊಳ್ಳಿಕ್ಕೆ, ಈ ಪಕ್ಷದ ಶಕ್ತಿಯನ್ನು ಇವತ್ತು ಭದ್ರಗೊಳಿಸಲಿಕ್ಕೆ ಆ ಬೇರು ಗಟ್ಟಿಯಾಗಬೇಕಾಗಿದೆ. ಹೊಸದಾಗಿ ಇವತ್ತು ಮಂಡ್ಯ ಜಿಲ್ಲೆಯ ಜನತೆ ಇವತ್ತು ಮತ್ತೆ ಪುನಃ ಈ ಪಕ್ಷಕ್ಕೆ ಶಕ್ತಿಯನ್ನು ತುಂಬಬೇಕು ಅಂತಕ್ಕಂಥ ದೃಷ್ಟಿಯಿಂದ ನೀನು ಬರಬೇಕು ಅಂತ ಏನು ನನಗೇನು ಆದೇಶ ನೀಡ್ತಾ ಇದ್ದಾರೆ. ಇವತ್ತು ಕಳೆದ ಚುನಾವಣೆ ಬಗ್ಗೆ ನಾನು ಚರ್ಚೆ ಮಾಡಲ್ಲ. ಕಳೆದ